ಪಾಕಿಸ್ತಾನದ ಜೊತೆ ಯುದ್ಧದ ಅನಿವಾರ್ಯತೆ ಇಲ್ಲ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಯಾವತ್ತಿದ್ರೂ ಕೂಡ ಯುದ್ಧದ ಪರವಾಗಿ ಇಲ್ಲ. ಬದಲಿಗೆ ನಾವು ಯುದ್ಧ ಮಾಡೋದೇನು ಬೇಡ, ಭದ್ರತೆಯನ್ನ ಬಿಗಿ ಮಾಡಿಕೊಳ್ಬೇಕಿದೆ. ಭದ್ರತೆ ಹೆಚ್ಚಾಯಿತು ಅಂತ ಅಂದ್ರೆ ಇಂಥ ಘಟನೆಗಳನ್ನ ತಡಿಬಹುದು. ನಾವು ಯಾವತ್ತಿದ್ರೂ ಕೂಡ ಶಾಂತಿ ಪ್ರಿಯರು, ಶಾಂತಿ ಪರವಾಗಿರ್ತೀವಿ, ಯುದ್ಧದ ಬಗ್ಗೆ ಯೋಚನೆ ಮಾಡೋದು ಬೇಡ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಹೇಳಿಕೆ ಕೊಟ್ಟಿರೋದು. ಭದ್ರತೆಯನ್ನ ಬಿಗಿ ಮಾಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. ಯುದ್ಧ ಮಾಡ್ತೀವಿ ಅಂತೇಳಿ ಅಥವಾ ಯುದ್ಧ ಸಾರೋದು ಇದ್ಯಾವುದೂ ಕೂಡ ಬೇಡ, ಯುದ್ಧದ ಯೋಚನೆನೇ ಬೇಡ. ನಾವು ಭದ್ರತೆಯನ್ನ ಹೆಚ್ಚಿಸಿಕೊಳ್ಳೋದು ಬೇಕಿರೋದು. ಈಗ ಕಾಶ್ಮೀರದ ಭದ್ರತೆ ವಿಚಾರದಲ್ಲಿ ಜನರಿಗೆ ಕೇಂದ್ರದಿಂದ ಟೋಪಿ ಹಾಕಲಾಗಿದೆ. ಜನರು ಭದ್ರತೆ ಇದೆ ಅಂದ್ಕೊಂಡು ಕಾಶ್ಮೀರಕ್ಕೆ ಹೋದ್ರು, ಪ್ರವಾಸ ಕೈಗೊಂಡ್ರು. ಬಟ್ ಅಲ್ಲಿ 26 ಜನ ಸಾವನ್ನಪ್ಪಿದ್ದಾರೆ. ಜೀವ ವಾಪಸ್ ಬರೋದಕ್ಕೆ ಸಾಧ್ಯನಾ? ಇದು ಕೇಂದ್ರ ಸರ್ಕಾರ ಭದ್ರತಾ ವೈಫಲ್ಯ, ಇದನ್ನು ಅವರೇ ಒಪ್ಕೊಂಡಿದ್ದಾರೆ. ನಾನು ಮೊದಲೇ ಹೇಳಿದ ಹಾಗೆ ನನ್ನ ಮಾತು ನಿಜ ಆಗಿದೆ ಅಂತೇಳಿ ಸಿದ್ದರಾಮಯ್ಯನವರು ಮಾತನಾಡಿರೋದು. ಅಂದ್ರೆ ಜನಕ್ಕೆ ಅಲ್ಲಿ ಭದ್ರತೆ ಇದೆ ಅನ್ನೋ ಕಾರಣಕ್ಕೋಸ್ಕರ ಅತಿ ಹೆಚ್ಚು ಜನ ಹೋಗ್ಬಿಟ್ರು. ಬಹಳ ಭದ್ರತೆ ಇದೆ ಅಂತ ಜನ ನಂಬಿಬಿಟ್ರು ಅವ್ರನ್ನ. ಅದೇ ನಂಬಿ ಈಗ ಕೇಂದ್ರ ಸರ್ಕಾರದವರು ಭದ್ರತೆ ಕೊಡೋಕ್ಕಾಗಲಿಲ್ಲ. ಅವ್ರಿಗೆ ಜನ ನಂಬ್ಕೊತಾರೆ, ಕೊಡಲಿಲ್ವಲ್ಲ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಭದ್ರತೆಗಿರ್ಲಿಲ್ವಂತೆ ಸರ್ ಅಲ್ಲಿ ಆ ಜಾಗದಲ್ಲಿ. ಬೆಲ್ಗಾಮ್ ಇದೆಯಲ್ಲ, 4 ವ್ಯಾಲಿಯಲ್ಲೂ ಒಬ್ಬ ಭದ್ರತಾ ಪಡೆಗಳು ಇರ್ಲಿಲ್ವಂತೆ. ಕನ್ನಡಿಗರನ್ನೆಲ್ಲ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ, ಕನ್ನಡಿಗರನ್ನೆಲ್ಲ ಭೇಟಿ ಮಾಡಿದಾರೆ ಅವರಲ್ಲಿ. ಬೆಲ್ಗಾಮ್ ಎಲ್ಲರೂ ಕರ್ಕೊಂಡು ಬಂದಿದ್ದಾರೆ. ಯುದ್ಧದ ಅನಿವಾರ್ಯತೆ ಕಾಣ್ತಾ ಇದೆಯಾ? ಪಾಕಿಸ್ತಾನ ಮೇಲೆ ಯುದ್ಧದ ಅನಿವಾರ್ಯತೆ ಇದೆಯಾ? ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ವಿದ್ಯುತ್ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಕಾಶ್ಮೀರ ವಿಚಾರದಲ್ಲಿ ಭದ್ರತಾ ವೈಫಲ್ಯವನ್ನ ಕೇಂದ್ರದವರೇ ಒಪ್ಕೊಂಡಿದ್ದಾರೆ ಅಂತ. ಅಲ್ಲಿ ಭದ್ರತೆ ವ್ಯವಸ್ಥೆಯನ್ನ ಸರಿಯಾಗಿ ಮಾಡಬೇಕಾಗಿತ್ತು. ಯಾತ್ರಾರ್ಥಿಗಳು ಹೋಗಂತ ಸ್ಥಳ, ಮತ್ತೆ ಹಿಂದೆ ಪುಲ್ವಾಮಾದಲ್ಲಿ 40 ಜನ ಸೈನಿಕರು ಸತ್ತೋಗಿದ್ದಂಥ ಜಾಗ. ಇವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ದರ್ ಇಸ್ ಎ ಇಂಟೆಲಿಜೆನ್ಸ್ ಫೈಲು, ಸೆಕ್ಯೂರಿಟಿ ಫೈಲು. ಇನ್ನು ಪಾಕಿಸ್ತಾನ ಪ್ರಜೆಗಳನ್ನ ಪಾಕಿಸ್ತಾನಕ್ಕೆ ವಾಪಸ್ ಕಳಿಸುವಂತ ವಿಚಾರಕ್ಕೂ ಪ್ರತಿಕ್ರಿಯೆ ಕೊಟ್ಟರು ಸಿದ್ದರಾಮಯ್ಯ. ಕೇಂದ್ರದ ಸೂಚನೆಗೆ ನಾವು ಸಹಕಾರ ಕೊಡ್ತೀವಿ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿರೋದು. ಈಗಾಗಲೇ ಈ ಪಾಕ್ನ ಪ್ರಜೆಗಳು ಎಲ್ಲೆಲ್ಲಿದ್ದಾರೆ, ಎಷ್ಟು ಜನ ಇದ್ದಾರೆ ಅನ್ನೋದು ಗೊತ್ತಿಲ್ಲ, ಮಾಹಿತಿ ಸಿಕ್ಕಿಲ್ಲ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಪಾಕ್ ಪ್ರಜೆಗಳಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಾಧ್ಯತೆ ಇದೆ. ಹೀಗಾಗಿ ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನ ಕೈಗೊಳ್ತೀವಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿರೋದು. ಇನ್ನು ಸರ್ವಪಕ್ಷ ಸಭೆಗೆ ನರೇಂದ್ರ ಮೋದಿ ಅವರು ಗೈರಾದ್ರಲ್ಲ, ಆ ವಿಚಾರಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇಂತಹ ಸಭೆಗಿಂತ ಮಹತ್ವದ ಸಭೆ ಯಾವುದಿದೆ ಹೇಳಿ? ಚುನಾವಣಾ ಪ್ರಚಾರದ ಭಾಷಣ ಮುಖ್ಯನಾ, ಸಭೆ ಮುಖ್ಯನಾ? ಇವರಿಗೆ ಪರಿಸ್ಥಿತಿಯ ಗಂಭೀರತೆ ಗೊತ್ತಿದ್ಯಾ ಅಂತ ಪ್ರಶ್ನೆ ಮಾಡಿದ್ರು. ಅಗತ್ಯ ಇಲ್ಲ, ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ವಿದ್ಯುತ್ ಪರ ಇಲ್ಲ, ನಾವು ಶಾಂತಿ ಇರಬೇಕು. ಸಿಎಂಗಳಿಗೆ ಮನವಿ ಮಾಡಿದ್ದಾರೆ ಅವರು. ಇಲ್ಲಿ ಯಾರಿದ್ರು ಕೂಡ ವಿಲ್ ಕೋಆಪರೇಟ್. ಅವರನ್ನ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಡ್ತಕ್ಕಂಥ, ಅವ್ರನ್ನ ಹೊರಗಡೆ ಕಳಿಸ್ತಕ್ಕಂಥ ಕೆಲಸ ಮಾಡಿ. ಸರ್ವಪಕ್ಷಗಳ ಸಭೆಗೆ ಪ್ರಧಾನಿ ಅವರು ಇನ್ನೂ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ, ಮೈಸೂರಿನಲ್ಲಿ ಎಷ್ಟು ಜನ ಇದ್ದಾರೆ, ಬೇರೆ ಬೇರೆ ನಗರಗಳಲ್ಲಿ ಎಷ್ಟು ಜನ ಇದ್ದಾರೆ. ಹೆಚ್ಚಾಗಿರೋದು ಬೆಂಗಳೂರಿನಲ್ಲಿ, ಅಲ್ಲೇ ಜಾಸ್ತಿ. ಮೇಡಮ್, ಸರ್ವಪಕ್ಷಗಳ ಸಭೆಗೆ ಪ್ರಧಾನಿಯವರು ಗೈರಾಗಿದ್ದಾರೆ. ಸರ್ವಪಕ್ಷಗಳ ಸಭೆಯನ್ನ ಕರೆದುಬಿಟ್ಟು ಪ್ರಧಾನಿಗಳೇ ಹೋಗಿಲ್ಲ. ಸರ್ವಪಕ್ಷ ಸಭೆ ಕರೆದವರು ಪ್ರಧಾನಮಂತ್ರಿ ಇರ್ಬೇಕಲ್ವಾ? ಅವ್ರು ಬಿಹಾರ ಚುನಾವಣೆ ಪ್ರಚಾರಕ್ಕೆ ಹೋಗಿದ್ದಾರೆ. ಯಾವ್ದು ಇಂಪಾರ್ಟೆಂಟು? ತಾವು ಎಷ್ಟು ಅಷ್ಟು ಗಂಭೀರ ಪ್ರಕರಣ. ಯಾವ್ದು ಇಂಪಾರ್ಟೆಂಟ್ ಅಪ್ಪ? ಏನ್ ಮಾಡ್ತಾ ಇದ್ದಾರೆ, ಜನಗಳಿಗೆ ಟೋಪಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಿಎಂಗಳಿಗೆ ಮನವಿ ಮಾಡಿದ್ದಾರೆ ಅವರು. ಇಲ್ಲಿ ಯಾರಿದ್ರು ಕೂಡ ವಿಲ್ ಕೋಆಪರೇಟ್. ಅವರನ್ನ